ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಭಗವಂತನನ್ನು ನಿರ್ಲಕ್ಷ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಭಗವಂತನು ನಮ್ಮನ್ನು ನಿರ್ಲಕ್ಷ್ಯವನ್ನು ಮಾಡಿಯೇ ಮಾಡುತ್ತಾನೆ. ಈ ವಿಚಾರವಾಗಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ದಯಮಾಡಿ ನೀವು ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಬಟನ್ನ ಒತ್ತಿ. ಸಂಪೂರ್ಣವಾಗಿ ದಯಮಾಡಿ ಈ ವಿಡಿಯೋವನ್ನು ನೋಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟನ್ನು ತಿಳಿಸಿ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ದೇವಾಲಯಕ್ಕೆ ಹೋಗಿಯೇ ಹೋಗುತ್ತೇವೆ. ಆ ದೇವಾಲಯಕ್ಕೆ ಹೋಗುವಾಗ ನಾವೆಲ್ಲರೂ ಕೂಡ ಹಲವಾರು ತಪ್ಪುಗಳನ್ನು ಮಾಡುತ್ತೀವಿ. ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಗವಂತನನ್ನು ನೋಡುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವಾಲಯಕ್ಕೆ ಹೋಗಿರುತ್ತೇವೆ. ಹಲವಾರು ವ್ಯಕ್ತಿಗಳು ಒಂದೊಂದು ಉಪಯೋಗಕ್ಕೋಸ್ಕರ ಭಗವಂತನ ಹತ್ತಿರ ಹೋಗ್ತಾರೆ. ವಿಶೇಷವಾಗಿ ಯಾರಿಗಾದರೂ ಕೂಡ ತೊಂದರೆಗಳು ಬಂದಿದ್ದರೆ, ಮನೆಯಲ್ಲಿ ಅಶಾಂತಿ ಇದ್ದರೆ, ತನಗೆ ಯಾವುದೇ ವಿಧವಾದಂತಹ ಕಷ್ಟಗಳು ಬರಬಾರದು ಅಂತ ಹೇಳಿ ಭಗವಂತನನ್ನು ಕೇಳಿಕೊಳ್ಳುವುದಕ್ಕೆ, ಇನ್ನು ಮಕ್ಕಳಿಗೆ ಮದುವೆ ವಿಚಾರವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಬೇಡುವುದಕ್ಕೆ, ಇನ್ನು ಯಾವುದೋ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಇಟ್ಟುಕೊಂಡು ನಾವು ಭಗವಂತನ ಹತ್ತಿರ ಹೋಗ್ತೇವೆ. ಹೋದಂಥ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ಭಗವಂತನ ಮುಂದೆ ಕುಳಿತುಕೊಂಡು ಹಲವಾರು ಚರ್ಚೆಗಳನ್ನು ಮಾಡುತ್ತೇವೆ. ವಿಶೇಷವಾಗಿ ಅಲ್ಲಿ ಬಂದಿರತಕ್ಕಂಥ ಬೇರೆಯವರ ಜನಗಳ ಹತ್ತಿರ, ನಮಗೆ ಪರಿಚಯ ಇರುವಂತಹ ಜನಗಳ ಹತ್ತಿರ ನಾವೆಲ್ಲರೂ ಕೂಡ ಬೇರೆ ಬೇರೆ ವಿಚಾರವನ್ನು ಮಾತಾಡ್ತೇವೆ. ಬೇರೆಯವರ ವಿಚಾರ, ಬೇರೆಯವರ ಮನೆಯ ವಿಚಾರ, ಬೇರೆಯವರ ಮಕ್ಕಳ ವಿಚಾರ. ಅವರು ಆ ರೀತಿ ಅಂದರು, ಇವರು ಈ ರೀತಿ ಅಂದರು ಅಂತೇಳಿ ದೇವಾಲಯದಲ್ಲೇ ನಾವು ಗಲಾಟೆಯನ್ನು ಮಾಡುತ್ತೇವೆ. ಆ ದೇವಾಲಯಕ್ಕೆ ಹೋಗಿ ನಾವು ಯಾವ ರೀತಿಯಾಗಿ ವರ್ತಿಸುತ್ತೇವೆಯೋ ಆ ಭಗವಂತ ಅದನ್ನು ನಮಗೆ ಹೆಚ್ಚಿಗೆ ಆಗಿ ಕೊಡ್ತಾನಂತೆ. ವಿಶೇಷವಾಗಿ ನಾವು ದೇವಾಲಯಕ್ಕೆ ಹೋಗಿ ಗಲಾಟೆಯನ್ನು ಮಾಡಿದರೆ ಗಲಾಟೆ ಗದ್ದಲಗಳು, ಮನೆಯಲ್ಲಿ ಅಶಾಂತಿಗಳು ಹೆಚ್ಚಾಗುತ್ತದೆ. ನಾವು ದೇವಾಲಯಕ್ಕೆ ಹೋಗಿ ಕೆಟ್ಟದ್ದನ್ನು ಯೋಚನೆಯನ್ನು ಮಾಡಿದರೆ ನಮಗೆ ಭಗವಂತನು ಕೆಟ್ಟದ್ದನ್ನೇ ಮಾಡುತ್ತಾನೆ. ನಾವು ದೇವಾಲಯಕ್ಕೆ ಹೋಗಿ ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಂತಹ ವಿಚಾರಗಳೇ ನಮ್ಮ ಬುದ್ಧಿಯಲ್ಲಿ ಪ್ರಚೋದನೆಯಾಗುತ್ತೆ. ಅದಕ್ಕೋಸ್ಕರ ಭಗವಂತನ ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡುತ್ತೇವೆಯೋ ಅದೇ ರೀತಿಯಾಗಿಯೂ ಭಗವಂತನು ನಮ್ಮನ್ನು ಅನುಗ್ರಹವನ್ನು ಮಾಡುತ್ತಾನೆ. ವಿಶೇಷವಾಗಿ ಕೆಲವು ವ್ಯಕ್ತಿಗಳು ಇರ್ತಾರೆ, ಭಗವಂತನಿಗೆ ಏನನ್ನೂ ಕೂಡ ಕೊಡುವುದಿಲ್ಲ. ಭಗವಂತನನ್ನು ನೋಡುವುದಕ್ಕೆ ಹೋಗುವಾಗ ರಿಕ್ತ ಹಸ್ತಗಳಿಂದ ಭಗವಂತನ ದರ್ಶನವನ್ನು ಮಾಡಬಾರದು. ಅಂದರೆ ಪ್ರಸಾದವಾಗಲಿ, ಬಾಳೆಹಣ್ಣು ಆಗಲಿ, ತೆಂಗಿನಕಾಯಿ ಆಗಲಿ, ಅಥವಾ ಪುಷ್ಪಗಳಾಗಲಿ, ತುಳಸಿಯಾಗಲಿ ಭಗವಂತನಿಗೆ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ನಾವು ಭಗವಂತನಲ್ಲಿ ಕೇಳಿಕೊಂಡಾಗ ಖಂಡಿತವಾಗಿಯೂ ಕೂಡ ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ನಾವೆಲ್ಲರೂ ಕೂಡ ಭಗವಂತನ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡುತ್ತೇವೆ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಅಥವಾ ನಮಗೆ ವಸ್ತ್ರಗಳನ್ನು, ಬಟ್ಟೆಗಳನ್ನು ತೆಗೆದುಕೊಳ್ಳಬೇಕಾದರೆ ನಾವೆಲ್ಲರೂ ಕೂಡ ಅತ್ಯಂತ ಶುದ್ಧತೆ ಇರತಕ್ಕಂತಹ, ಅತ್ಯಂತ ಸುಂದರವಾಗಿ ಇರತಕ್ಕಂತಹ ವಸ್ತ್ರಗಳನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ತೀವಿ. ಆದರೆ ಭಗವಂತನಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ದೇವರಿಗೆ ಯಾವುದೋ ಒಂದು ವಸ್ತ್ರವನ್ನು ತೆಗೆದುಕೊಂಡು ಹೋಗಿ ನಾವು ಆ ಭಗವಂತನಿಗೆ ಕೊಡ್ತೇವೆ. ಆವಾಗ ಭಗವಂತನು ಕೂಡ ಅಂದ್ಕೊಳ್ತಾನೆ, ನಾನು ನಿನಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ, ಸಕಲ ಇಷ್ಟಾರ್ಥಗಳನ್ನು ಕೊಟ್ಟಿದ್ದೇನೆ, ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟಿದ್ದೇನೆ, ಆದರೆ ನೀನು ನನಗೆ ಇಂತಹ ವಸ್ತ್ರಗಳನ್ನು ತಂದಿದ್ದೀಯಾ ಅಂತೇಳಿ ಭಗವಂತನು ಕೂಡ ನಮ್ಮನ್ನು ನಿರ್ಲಕ್ಷ್ಯವನ್ನು ಮಾಡುತ್ತಾನೆ. ನಂತರ ಭಗವಂತನಿಗೆ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಬೇಕಾದರೆ ನಾವು ಮನೆಯಲ್ಲಿ ಬೆಳೆದಂತಹ ಒಂದು ಪುಷ್ಪವನ್ನು ತೆಗೆದುಕೊಂಡು ಹೋಗಿ ಸಮರ್ಪಣೆಯನ್ನು ಮಾಡಿದರೆ ಭಗವಂತನಿಗೆ ಅತ್ಯಂತ ಸಂತೋಷ ಉಂಟಾಗುತ್ತದೆ. ನಾವೆಲ್ಲರೂ ಕೂಡ ತೋರಿಕೆಯ ಭಕ್ತಿಗೋಸ್ಕರ ಹಲವಾರು ಪುಷ್ಪಗಳನ್ನು, ಅದರಲ್ಲಿ ಚೆನ್ನಾಗಿ ಇಲ್ಲದೆ ಇರತಕ್ಕಂತಹ ಪುಷ್ಪಗಳನ್ನು ತಂದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡುತ್ತೇವೆ. ಇನ್ನು ಹಣ್ಣುಗಳಲ್ಲಿ
ಕಮ್ಮಿಯ ದರಕ್ಕೆ ಸಿಗ್ತಕ್ಕಂಥ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡುತ್ತೇವೆ. ಆ ಭಗವಂತನ ವಿಚಾರ ಬಂತು ಅಂದರೆ ಮನುಷ್ಯನು ಯಾವುದೋ ಒಂದು ರೀತಿಯಲ್ಲಿ ಆ ಭಗವಂತನಿಗೆ ಸದಾಕಾಲ ಕಮ್ಮಿಯನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿಯೂ ಭಗವಂತನು ಕೂಡ ನಮಗೆ ಕೊಡುವುದನ್ನು ಎಲ್ಲವನ್ನೂ ಕೂಡ ಕಮ್ಮಿಯನ್ನು ಮಾಡುತ್ತಾನೆ. ನಾವು ಎಷ್ಟು ಶ್ರದ್ಧೆಯಿಂದ ಯಥೇಚ್ಛವಾಗಿ ನಾವು ತೆಗೆದುಕೊಂಡು ಹೋದರೆ ಆ ಭಗವಂತನೂ ಕೂಡ ಯಥೇಚ್ಛವಾಗಿ ನಮಗೆ ಕೊಡ್ತಾನೆ. ವಿಶೇಷವಾಗಿ ದೇವಾಲಯದಲ್ಲಿ ಇರ್ತಕ್ಕಂತಹ ಅರ್ಚಕರು ಒಂದು ವಿಚಾರವನ್ನು ಇಲ್ಲಿ ಗಮನವನ್ನು ಮಾಡುತ್ತಾರೆ. ಭಕ್ತಾದಿಗಳು ತಂದಂತಹ ಫಲವಾಗಿರಬಹುದು, ಪುಷ್ಪವಾಗಿರಬಹುದು, ವಸ್ತ್ರಗಳಾಗಿರಬಹುದು, ಮೊದಲಿಗೆ ಅರ್ಚಕನಿಗೆ ಅದು ಇಷ್ಟವಾಗಬೇಕು. ಅದಾದ ನಂತರ ಅರ್ಚಕನು ಭಗವಂತನಿಗೆ ಅರ್ಪಣೆಯನ್ನು ಮಾಡುವುದಕ್ಕೆ ಅತ್ಯಂತ ಸಂತೋಷದಿಂದ ಭಗವಂತನಿಗೆ ನೈವೇದ್ಯವನ್ನಾಗಲಿ, ಪ್ರಸಾದವನ್ನಾಗಲಿ, ಪುಷ್ಪವನ್ನಾಗಲಿ ಸಮರ್ಪಣೆಯನ್ನು ಮಾಡುತ್ತಾರೆ. ಅರ್ಚಕನಿಗೆ ಆ ವಸ್ತುಗಳು, ಪುಷ್ಪಗಳು ಇಷ್ಟವಾಗದೇ ಇದ್ದಂತಹ ಪಕ್ಷದಲ್ಲಿ ಭಗವಂತನಿಗೂ ಕೂಡ ಅದು ಇಷ್ಟವಾಗುವುದಿಲ್ಲ. ಯಾವ ಕಾರಣಕ್ಕೆ ಅಂದರೆ ಮನಸ್ಸಿನಲ್ಲಿ ಅತ್ಯಂತ ಅವರಿಗೆ ಇಷ್ಟ ಇಲ್ಲದೆ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತಾರೆ. ಆ ಭಗವಂತನಿಗೆ ನಾವು ಯಾವ ರೀತಿಯಾಗಿ ಕಾಳಜಿಯನ್ನು, ಭಕ್ತಿಯನ್ನು ಕೊಡುತ್ತೇವೆಯೋ ಅದಕ್ಕೆ 2 ಪಟ್ಟು 3 ಪಟ್ಟು ಭಗವಂತನು ನಮಗೆ ಕೊಟ್ಟೇ ಕೊಡುತ್ತಾನೆ. ನಾವೆಲ್ಲರೂ ಕೂಡ ಈ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಗವಂತನು ಒಂದು ದಿನಕ್ಕೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ 10 ನಿಮಿಷಗಳ ಕಾಲ ಭಗವಂತನಿಗೆ ನಾವ್ಯಾರೂ ಕೂಡ ಸಮಯವನ್ನು ಕೊಡುವುದಿಲ್ಲ. ಈ ಆಧುನಿಕ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲ ವಿಚಾರಗಳನ್ನು ನೋಡುವಾಗ ನಾವು ಭಗವಂತನನ್ನು ಮರೆತೇ ಬಿಡುತ್ತೇವೆ. ಇನ್ನು ಕೆಲವರು ಭಗವಂತನೇ ಇಲ್ಲ, ಭಗವಂತನೇ ಸುಳ್ಳು ಅಂತ ವಾದಿಯನ್ನು ಮಾಡುತ್ತಾರೆ. ವಿಶೇಷವಾಗಿ ಆ ಭಗವಂತನು ಸದಾಕಾಲ ಸಕಲ ಜೀವರಾಶಿಗಳಲ್ಲಿಯೂ ಕೂಡ, ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಭಗವಂತನು ಇದ್ದೇ ಇರುತ್ತಾನೆ. ಉದಾಹರಣೆಗೆ ನಾವೆಲ್ಲರೂ ಕೂಡ ಮೊಬೈಲ್ ಫೋನನ್ನು ಎಲ್ಲರೂ ಕೂಡ ಉಪಯೋಗವನ್ನು ಮಾಡ್ತಾ ಇರ್ತೇವೆ. ಅದರಲ್ಲಿ ಬರ್ತಕ್ಕಂತಹ ನೆಟ್ವರ್ಕು ನಮಗೆ ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ನಮ್ಮ ಕೈಯಲ್ಲಿ ಇರ್ತಕ್ಕಂತಹ ಮೊಬೈಲಿನಲ್ಲಿ ಈ ಪ್ರಪಂಚದಲ್ಲಿ ಆಗ್ತಕ್ಕಂತಹ ಒಳ್ಳೆಯ ಕೆಟ್ಟ ವಿಚಾರಗಳನ್ನು ಎಲ್ಲವನ್ನೂ ಕೂಡ ತನ್ನ ಕಣ್ಣಿನಿಂದ ನಾವೆಲ್ಲರೂ ಕೂಡ ನೋಡ್ತೇವೆ. ಅದೇ ರೀತಿಯಾಗಿ ನಾವು ಯಾವುದಾದರೂ ಕೂಡ ಒಂದು ವಸ್ತುವನ್ನು ತಿಂದರೆ ಆ ನಾಲಿಗೆಗೆ ರುಚಿ, ಇಂತಹ ವಾಸನೆ, ಇಂತಹ ಬಣ್ಣ ಅಂತೇಳಿ ನಮಗೆಲ್ಲವೂ ಕೂಡ ಗೊತ್ತಾಗುತ್ತದೆ. ಆ ರೀತಿಯಾಗಿ ಗೊತ್ತಾಗುವ ಹಾಗೆ ಪ್ರಚೋದನೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಭಗವಂತನು. ಗಾಳಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಾವು ನಮ್ಮ ಉಸಿರಾಟದಿಂದ ನಾವೆಲ್ಲರೂ ಕೂಡ ಬದುಕಿದ್ದೇವೆ. ಅದೇ ರೀತಿಯಾಗಿಯೂ ಕೂಡ ಭಗವಂತನೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಕಣ್ಣಿಗೆ ಕಾಣದಲೇ ಇರತಕ್ಕಂತಹ ಸಂದರ್ಭದಲ್ಲಿ ಸದಾಕಾಲ ನಮ್ಮನ್ನು ರಕ್ಷಣೆಯನ್ನು ಮಾಡಿಯೇ ಮಾಡುತ್ತಾ ಇರ್ತಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಜಾಗರೂಕತೆಯಿಂದ ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಥೇಚ್ಛವಾಗಿ ಆ ಭಗವಂತನಿಗೆ ಸೇವೆಗಳನ್ನು ಮಾಡಿ ನಮ್ಮ ಜೀವನವನ್ನು ಯಥಾರ್ಥರಾಗಿ ಮಾಡಿಕೊಂಡು ನಾವು ಕೂಡ ಈ ಕಲಿಯುಗದಲ್ಲಿ ಜೀವನವನ್ನು ಮಾಡಿ ಕೊನೆಯಲ್ಲಿ ಆ ಭಗವಂತನ ಚರಣ ಪಾದ ಕಮಲಗಳಿಗೆ ನಾವೆಲ್ಲರೂ ಕೂಡ ಸೇರಿಕೊಳ್ಳೋಣ. ಯಾವ ಮನುಷ್ಯನಿಗೆ ಅಂತಹ ದುರ್ಬುದ್ಧಿಗಳು ಇರುತ್ತದೆಯೋ ಅವೆಲ್ಲವನ್ನು ಕೂಡ ನಾಶವನ್ನು ಮಾಡಿ ಅವರೆಲ್ಲರಿಗೂ ಕೂಡ ಭಗವಂತನು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕುಟುಂಬದಲ್ಲಿ ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವರನ್ನು ಸದಾಕಾಲ ರಕ್ಷಣೆಯನ್ನು ಮಾಡಲಿ ಅಂತ ಹೇಳಿ ಈ ಸಂಚಿಕೆ